ಬೆಂಗಳೂರಿಂದ ಊರ್ ಕಡೆ ಬರುವಾಗ ಒಂದಲ್ಲ ಎರಡಲ್ಲ ಹತ್ತು ಎಡವಟ್ಗಳನ್ನೆಲ್ಲ ಮಾಡ್ಕೊಂಡ್ ಬಂದಿವಿ. ನಮಸ್ಕಾರ ಗೆಳೆಯರೆ, ನಮ್ಮ ನಡೆ ಊರ್ ಕಡೆ ಆಗಿತ್ತು. ಅದಕ್ಕೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. 9:30 ಟ್ರೈನ್ ಇತ್ತು. ಬರೋತ್ತಿಗೆ ಗೋವಿಂದ. ನಾವ್ ಯಾವಾಗ್ಲೂ ಹಿಂಗೆ ಅನ್ಕೊಂಡು ಅಲ್ಲೇ ಸ್ವಲ್ಪ ಹಣ್ಣು ತಗೊಂಡು ತಿನ್ಕೊಂಡು ಟ್ರೈನ್ ಬರೋದು ಇನ್ನೂ ಲೇಟ್ ಆಗುತ್ತೆ ಅನ್ಕೊಂಡು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನಿಂತಿದ್ವಿ. ಆ ಟ್ರೈನ್ ನಮ್ ಕಣ್ ಮುಂದೆನ ಹೋಯ್ತು ಗುರು. ಕೈ ತೆಗಿಲಿ ಇಷ್ಟ ಬ್ರೋ ನೀವು. 2 hours later. ಫೈನಲ್ ಆಗಿ 12 ಗಂಟೆಗೆ ಒಂದು ಟ್ರೈನ್ ಬಂತು. ಹರಿಹರಕ್ಕೆ ಹೋಗ್ಬೇಕಂದು ಸೀದಾ ಟ್ರೈನ್ ಹತ್ಕೊಂಡು ಕುತ್ಕೊಂಡ್ವಿ. ಇನ್ನು ಮುಂದೆ ಟ್ವಿಸ್ಟ್ ಇದೆ ಗೈಸ್, ಬನ್ನಿ ಕುತ್ಕೋಣ. ಅಲ್ಲಿವರೆಗೂ ಇವಾಗ ಬೆಳಗ್ಗೆವರೆಗೂ ಮಲ್ಕೋಣ. ಬನ್ನಿ ಗೈಸ್. ಬೆಳಗ್ಗೆ ಎದ್ದು ಬಂದು ನೋಡ್ತೀವಿ ಹರಿಹರ ಬಂದಿದೆ ಅನ್ಕೊಂಡು ಸೀದಾ ಹಾವೇರಿ ಸ್ಟೇಷನ್ಗೆ ಬಂದಿವಿ. ಇಷ್ಟೇ ಅನ್ಕೊಂಡು ಫೈನಲ್ ಆಗಿ ಬಸ್ ಕಾಯ್ಕೊಂತ ನಿಂತಿದ್ವಿ. ಚಳಿ ತುಂಬಾ ಆಗ್ತಿತ್ತು, ಅದಕ್ಕೆ ಟೀ ಎಲ್ಲ ಕುಡ್ಕೊಂಡ್ವಿ. ಫೈನಲ್ ಆಗಿ ಬಸ್ ಬಂತು. ಬಸ್ ಹತ್ಕೊಂಡು ಸೀದಾ ನಾವು ನಮ್ಮ ಊರ್ ಕಡೆ ಹೊರಟ್ವಿ. ಆಕ್ಚುಲಿ ಇವತ್ತು ಬಸ್ ಎಲ್ಲ ಫುಲ್ ರಶ್ ಇತ್ತು, ಯಾಕಂದ್ರೆ PUC ಎಕ್ಸಾಮ್ ಇದೆ. ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ಕೊಂಡ ನಾನು ಅಲ್ಲಿದ್ದೆ ಹೇಳ್ಕೊಂಡೆ. ನಮ್ ದೋಸ್ತ ಹಾಗೆ ಮುಂದೆ ಅಡಗ್ಲಿಗೆ ಹೋದ. ಅಲ್ಲಿಂದ ಊರಿಗೆ ಹೋಗಕ್ಕೆ ಯಾವ ಗಾಡಿ ಸಿಗಲಿಲ್ಲ. ಅದಕ್ಕೆ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಪಿಕಪ್ ಎಲ್ಲ ಮಾಡಿಸ್ಕೊಂಡು ಬರೋತ್ತಿಗೆ ನಮ್ಮ ಪಮ್ಮಿಗೆ ಒಂದು ಹಾಯ್ ಹೇಳ್ಕೊಂಡು ಹಾಗೆ ನಾನು ನಮ್ಮ ದೋಸ್ತ ಎಲ್ಲ ಟೀ ಎಲ್ಲ ಕುಡ್ಕೊಂಡು ಹಾಗೆ ಅಲ್ಲಿದ್ದ ನಮ್ಮ ಫ್ರೆಂಡ್ಗೆ ಬರೋತ್ತಿಗೆ ಸೀದಾ ಮಲ್ಕೊಂಡ್ಬಿಟ್ಟಿದ್ದೆ. ಹೊಟ್ಟೆ ಕೇಳಬೇಕಲ್ಲ, ಹೊಟ್ಟೆ ತುಂಬಾ ಹಸಿತಿತ್ತು. ಹಾಗೆ ನಮ್ಮ ಮಮ್ಮಿ ಸ್ವಲ್ಪ ದೋಸೆ ಎಲ್ಲ ಹಾಕೊಡ್ತು. ಹಾಗೆ ನಮ್ಮ ತಮ್ಮ PUC ಎಕ್ಸಾಮ್ ಮುಗಿಸ್ಕೊಂಡು ಆಗ ಇನ್ನು ಬಂದ. ಬರೋತ್ತಿಗೆ ಸೀದಾ ನಮ್ಮ ತಮ್ಮ ಮಲ್ಕೊಂಡ್ಬಿಟ್ಟ. PUC ಎಕ್ಸಾಮ್ ಆಯ್ತು. ಇದು ಆಕ್ಚುಲಿ ಚೆನ್ನಾಗಿದೆ. ಇವತ್ತಿನ ವಿಡಿಯೋ ಇಷ್ಟೇ, ಮತ್ತೆ ನಾಳೆ ಸಿಗೋಣ. ಅಲ್ಲಿ ತನಕ ಬಾಯ್.